ಎಚ್ ಶಿವಶಂಕರಣ್ಣ ಇವತ್ತು ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ, ಪಕ್ಷದ ವರಿಷ್ಠರ ಮೇಲೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ಮೇಲೆ ಒಂದು ರೀತಿ ಕುಟುಂಬದ ಸದಸ್ಯರ ರೀತಿ ಅವರ ವರ್ತನೆ ಏನಿದೆ, ಬಹುಶಃ ಇದು ನಾವು ಮಾತುಗಳಲ್ಲಿ ಯಾವುದೇ ರೀತಿ ವಿಶ್ಲೇಷಣೆ ಮಾಡಲಿಕ್ಕೆ ಅಸಾಧ್ಯ. ನಮ್ಮ ಮಾತುಗಳಲ್ಲಿ ಇವತ್ತು ಯಾವುದು ಕೂಡ ವರ್ಣಿಸಲಿಕ್ಕೆ ಆಗಲಿಕ್ಕಿಲ್ಲ. ಆ ರೀತಿ ಎಚ್ ಶಿವಶಂಕರಣ್ಣ ಅವರು ನಿರಂತರವಾಗಿ ಪಕ್ಷದ ಪರವಾಗಿ, ಪಕ್ಷದ ಸೇವೆಯಲ್ಲಿ, ಪಕ್ಷದ ಕಾರ್ಯಕರ್ತರ ಮುಖಂಡರ ಜೊತೆಯಲ್ಲಿ ಚುನಾವಣೆಗಳಲ್ಲಿ ಗೆಲುವು ಸೋಲು ಏನೇ ಇದ್ರೂ ಕೂಡ ಎಲ್ಲವನ್ನ ಸಮಚಿತ್ತವಾಗಿ ಸ್ವೀಕಾರವನ್ನು ಮಾಡಿರ್ತಕ್ಕಂಥದ್ದಷ್ಟೇ ಅಲ್ಲ, ಪಕ್ಷ ನನಗೆ ಏನೇ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ನಾನು ಅದನ್ನು ತುಂಬ ಹೃದಯದಿಂದ ಸ್ವೀಕಾರವನ್ನು ಮಾಡ್ತೇನೆ, ಸ್ವಾಗತವನ್ನು ಮಾಡ್ತೇನೆ ಅಂತಕ್ಕಂಥದ್ದು ಅವರ ಮನಸ್ಥಿತಿಗೆ ನಿಜಕ್ಕೂ ಕೂಡ ಇವತ್ತು ಯಾರು ಕೂಡ ಬೆಲೆ ಕಟ್ಟಲಿಕ್ಕೆ ಆಗಲಿಲ್ಲ. ಶಿವಶಂಕರಣ್ಣವರು ಬಹಳ ಅನುಭವಿಗಳಿದ್ದಾರೆ. ಅವರ ಕುಟುಂಬದ ಒಂದು ದೊಡ್ಡ ರಾಜಕಾರಣದ ಹಿನ್ನೆಲೆ ಇರ್ತಕ್ಕಂಥ ಕುಟುಂಬ. ಅವರ ತಂದೆಯವರು ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಒಂದು ಇತಿಹಾಸ ಅವರ ಕಣ್ಣು ಮುಂದೆ ಇದೆ. ಆದರೆ ಒಂದು ಈ ಪಕ್ಷದ ಯುವ ಕಾರ್ಯಕರ್ತನಾಗಿ ಶಿವಶಂಕರಣ್ಣ ಅವರು ರಾಜಕಾರಣದಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿ ಹೋಗಿ ತಲುಪಬೇಕು ಅಂತಕ್ಕಂಥದ್ದನ್ನ ನೀವೆಷ್ಟು ನಿಮ್ಮ ಮನಸ್ಸುಗಳಲ್ಲಿ ಇಟ್ಕೊಂಡಿದ್ದೀರೋ ಅದಕ್ಕಿಂತ 100 ಪಟ್ಟು ಜಾಸ್ತಿ ಪಕ್ಷದ ಕಾರ್ಯಕರ್ತನಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕಾರಣದ ಮುಂದಿನ ದಿನಗಳ ಬೆಳವಣಿಗೆ ಬಗ್ಗೆ ಅಷ್ಟೇ ನಾನು ಕೂಡ ದಿಟ್ಟವಾಗಿ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೇನೆ ಅಂತಕ್ಕಂಥದ್ದನ್ನ ವೇದಿಕೆ ಮೇಲೆ ಸಾಕಷ್ಟು ಜನ ಪಕ್ಷದ ಹಿರಿಯರು ಅಕ್ಕಪಕ್ಕ ಜಿಲ್ಲೆಗಳಿಂದ ಇವತ್ತು ನಮ್ಮ ಪಕ್ಷದ ಈ ಒಂದು ಅಭಿಯಾನದ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ನಾಯಕರುಗಳು ಕೂಡ ಆಗಮಿಸಿದ್ದಾರೆ. ಅದರಲ್ಲಿ ಒಬ್ಬರು ಮಾಜಿ ಸಚಿವರು, ಸಿಂಧನೂರು ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ವೆಂಕಟರಾವ್ ನಾಡಗೌಡರು ಸಾಹೇಬರು ಕೂಡ ಮಾತನಾಡಿದ್ದಾರೆ. ಮತ್ತೊಬ್ಬರು ರಾಯಚೂರು ಜಿಲ್ಲೆಯ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜಾ ವೆಂಕಟಪ್ಪ ನಾಯಕಣ್ಣವರು ಕೂಡ ಮಾತನಾಡಿದ್ದಾರೆ. ತುಮಕೂರಿನ ಪಾವಗಡದಿಂದ ಬಂದಿರತಕ್ಕಂಥ ಮತ್ತೊಬ್ಬರು ಮಾಜಿ ಶಾಸಕರು, ಹಿರಿಯರು ಆಗಿರ್ತಕ್ಕಂಥ ತಿಮ್ಮರಾಯಪ್ಪಣ್ಣವರು ಕೂಡ ಸಮಯಾವಕಾಶ ಕಮ್ಮಿ ಇದೆ ಅಂತ ಎಲ್ಲರೂ ಕೂಡ ಬಹಳ ಚೊಕ್ಕದಾಗಿ ಮಾತನಾಡಿದ್ದಾರೆ. ಯಾಕೆಂದ್ರೆ ಬಹಳ ಜನ ಹಿರಿಯರು ಅವರಿರ್ತಕ್ಕಂಥ ಅನುಭವ, ಬಹುಶಃ ಅವರು ಸುದೀರ್ಘ ಕಾಲ 1 ಗಂಟೆ 2 ಗಂಟೆ ಮಾತನಾಡುವಷ್ಟು ಅವ್ರ ಮುಂದೆ ಇಷ್ಟು ವರ್ಷದ ರಾಜಕಾರಣದ ಅನುಭವಗಳು ಎಲ್ಲವೂ ಇದ್ರೂ ಕೂಡ ನೀವೆಲ್ಲರೂ ನಮಗೆ ಗೊತ್ತಿಲ್ಲ, ನಾನು ಶಿವಶಂಕರಣ್ಣ ಕೇಳಲೇ ಇಲ್ಲ, ಎಲ್ಲ ಊಟದ ವ್ಯವಸ್ಥೆ ಆಗಿದೆ, ಬಹಳ ಜನ ಊಟವನ್ನು ಕೂಡ ಮಾಡಿ ಬಂದಿದ್ದಾರೆ ಅಂತಕ್ಕಂಥದ್ದು ಕೇಳಿದ್ರು. ಯಾಕಂದ್ರೆ ಮೊದಲು ನಾನು ಕೇಳಿದಂಥ ಪ್ರಶ್ನೆ, ನಮಗೇನು ಅಭ್ಯಾಸ ಆಗುವಾಗ ವಯಸ್ಸು ಚಿಕ್ಕದಿದೆ, ಇನ್ನು ನಮಗೆ 4 ಗಂಟೆ ಆಗಲಿ 5 ಗಂಟೆ ಆಗಲಿ 6 ಗಂಟೆ ಆಗಲಿ ಊಟ ಸಿಗದೆ ಹೋದ್ರೂ ತೊಂದರೆ ಇಲ್ಲ. ಶಿವಶಂಕರಣ್ಣ ಕೇಳಿದ್ರೆ ಇಲ್ಲ, ಎಲ್ಲ ನಮ್ಮ ಕಾರ್ಯಕರ್ತರ ಮುಖಂಡರಿಗೆ ಊಟದ ವ್ಯವಸ್ಥೆ ಆಗಿದೆ ಅಂತಕ್ಕಂಥದ್ದು ಹೇಳಿದ ಮೇಲೆ ನನಗೂ ಸಮಾಧಾನ ಆಯಿತು. 10 ನಿಮಿಷ ನಾನು ಸಮಯ ತೆಗೆದುಕೊಂಡು ನಿಮ್ಮ ಮುಂದೆ ಮಾತನಾಡಬಹುದು ಅಂತಕ್ಕಂಥದ್ದು ನಾನು ಹೇಳಿದ್ದೇನೆ. ಮಹಿಳಾ ರಾಜ್ಯ ಘಟಕದ ಅಧ್ಯಕ್ಷರು ರಶ್ಮಿ ರಾಮೇಗೌಡರಕ್ಕ ಅವರು ಬಂದಿದ್ದಾರೆ. ಮತ್ತೆ ದಾವಣಗೆರೆ ಜಿಲ್ಲೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಚಿದಾನಂದಪ್ಪನವರು ಅವರು ಕೂಡ ಇಲ್ಲೇ ಇದ್ದಾರೆ, ಹಿರಿಯರು. ಮತ್ತೆ ತುಮಕೂರಿನ ಜಿಲ್ಲಾಧ್ಯಕ್ಷರು RC ಅಂಜನಪ್ಪನವರು ಕೂಡ ಬಂದಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯರು ಯಶೋಧರಣ್ಣವರು ಕೂಡ ಆಗಮಿಸಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯ ಪ್ರವಾಸದ ಹಿನ್ನೆಲೆಯಲ್ಲಿ ಎಲ್ಲ ರಾಜ್ಯ ಮಟ್ಟದ ಹಿರಿಯ ಮುಖಂಡಗಳು
ಪಕ್ಷವನ್ನ ತೆಳಮಟ್ಟದಿಂದ ಕಟ್ಟಲೇಬೇಕು ಅಂತಕ್ಕಂಥ ಸವಾಲನ್ನ ಸ್ವೀಕಾರ ಮಾಡಿ ಹೊರಟಿದ್ದಾರೆ. ಒಂದು ನಾನು ಈ ಸಂದರ್ಭದಲ್ಲಿ ಹರಿಹರ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳಲ್ಲಿ ಶಿವಶಂಕರಣ್ಣವರ ಎದುರುಗಡೆ ಒಂದು ಕಳಕಳಿಯುವಂತ ಒಂದು ಮನವಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಪಕ್ಷವನ್ನ ಎಂತ ಕಷ್ಟಕಾಲದಲ್ಲೂ ಕೂಡ ನೀವು ಯಾರು ಕೂಡ ಧೃತಿಗಿಳಿದಿರ, ಪಕ್ಷವನ್ನ ಕಟ್ಟಿ ಬೆಳೆಸಿದ್ದೀರಣ್ಣ. ಆದರೆ ಇವತ್ತು ನಮ್ಮ ಮುಂದೆ ಸಾಕಷ್ಟು ಸವಾಲುಗಳಿವೆ. ಅದರಲ್ಲಿ ಬಹುದೊಡ್ಡ ಸವಾಲು ಕಳೆದ ಸಂಸತ್ ಚುನಾವಣೆಯಲ್ಲಿ ನಾವು ಮತ್ತೆ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಪಕ್ಷದ ವರಿಷ್ಠ ಒಂದು ತೀರ್ಮಾನ ನಮ್ಮ ದೇಶದ ಪ್ರೀತಿಯ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಅವರ 11 ವರ್ಷದ ಆಡಳಿತ ವೈಖರಿಯನ್ನು ನೋಡಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜನತಾದಳ ಪಕ್ಷವು ಕೂಡ ಎನ್ಡಿಎಯ ಒಂದು ಮಿತ್ರಕೂಟದ ಭಾಗವಾಗಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಹಕಾರವನ್ನು ಕೊಡಬೇಕು, ಬೆಂಬಲವನ್ನು ಸೂಚಿಸಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದ ಬಳಿಕ ಇವತ್ತು ನಮ್ಮ ಮುಂದೆ ಅನೇಕ ಸವಾಲುಗಳು ಎದುರಾಗಿವೆ. ಇವೆಲ್ಲ ಸವಾಲಿಗೆ ನಾವು ಉತ್ತರವನ್ನ ಕೊಡಬೇಕು ಅಂತಕ್ಕಂಥದ್ದಾದ್ರೆ ತಳಮಟ್ಟದಿಂದ ಪಕ್ಷವನ್ನ ನಾವು ಕಟ್ಟತಕ್ಕಂಥ ಕೆಲಸ ಮಾಡಲೇಬೇಕಾಗಿದೆ. ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ನಿಮ್ಮ ಯಾವುದೇ ಸ್ಥಳೀಯ ಚುನಾವಣೆಗಳಲ್ಲಿ ನೀವು ಯಾವ ರೀತಿ ಪಕ್ಷವನ್ನ ಬೇರೆ ಮಟ್ಟದಿಂದ ಮತ್ತೆ ಹೋರಾಟದ ಹಿನ್ನೆಲೆಯಲ್ಲಿ ಸ್ಥಾಪನೆ ಮಾಡ್ತೀರೋ ಅಷ್ಟು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸೀಟ್ ಹಂಚಿಕೆ ವಿಚಾರವಾಗಿ ಒಂದು ಮೇಲ್ಮೆಯನ್ನ ಸಾಧಿಸತಕ್ಕಂಥದಕ್ಕೆ ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ಶ್ರಮ ಮುಂದಿನ ದಿನಗಳಲ್ಲಿ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ನಾನು ನಿಮ್ಮೆಲ್ಲರಲ್ಲೂ ಕೂಡ ಒಂದು ಅಪೇಕ್ಷೆಯನ್ನು ಇಟ್ಟುಕೊಂಡಿದ್ದೇನೆ. ನಾನು ಒಂದು ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿ ಈ ಪಕ್ಷದ ಕಾರ್ಯಕರ್ತನಾಗಿ ಪ್ರತಿನಿಧಿಸ್ತಾ ಇದ್ದೇನೆ. ಹಾಗಾಗಿ ಇದಕ್ಕಿಂತ ನಾನು ಹೆಚ್ಚು ಗೊಂದಲದ ಒಂದು ವಾತಾವರಣದ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ದಯಮಾಡಿ ನೀವು ಎಲ್ಲ ಸೂಕ್ಷ್ಮತೆಗಳನ್ನ ಪರಿಗಣನೆಗೆ ತಗೊಳ್ತೀರಾ ಅಂತಕ್ಕಂಥದ್ದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಹಾಗಾಗಿ ನಮ್ಮ ಮುಂದೆ ಇರತಕ್ಕಂಥದ್ದು ಮುಂದಿನ ವಿಧಾನಸಭಾ ಚುನಾವಣೆ ಇನ್ನು 3 ವರ್ಷ ಇದೆ. ಅದಕ್ಕಿಂತ ಪೂರ್ವದಲ್ಲಿ ನಾವು ಎದುರು ನೋಡ್ತಕ್ಕಂಥದ್ದು ಡಿಸೆಂಬರ್ ಜನವರಿ ತಿಂಗಳಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳು ನಮ್ಮ ಕಣ್ಣು ಮುಂದೆ ನಾವೆಲ್ಲರೂ ಎದುರು ನೋಡ್ತಾ ಇದ್ದೇವೆ. ಇದು ಪಕ್ಷದ ಕಾರ್ಯಕರ್ತರ ಚುನಾವಣೆ. ಪಕ್ಷದ ಕಾರ್ಯಕರ್ತರು ಯಾವುದೇ ಪಕ್ಷಕ್ಕಾಗಲಿ ನೀವೆಲ್ಲರೂ ಬೇರೆಗಳಿದ್ದಾಗ ಯಾವ ರೀತಿಯಾದಂಥ ಗುಣಮಟ್ಟವಾದಂಥ ಬೀಜವನ್ನ ನೀವು ಬಿತ್ತನೆ ಮಾಡ್ತೀರೋ ಅದು ಒಂದು ದೊಡ್ಡ ಹೆಮ್ಮರವಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಾಡಿನ 7.5 ಕೋಟಿ ಕನ್ನಡಿಗರಿಗೆ ಒಂದು ನೆರಳಾಗಿ ಪರಿವರ್ತನೆ ಆಗ್ತಕ್ಕಂಥದ್ದಕ್ಕೆ ನಮ್ಮ ಕಾರ್ಯಕರ್ತ ಬಂಧುಗಳು ನೀವೆಲ್ಲರೂ ಕೂಡ ಸಮಾಜಮುಖಿಯ ಕೆಲಸಗಳನ್ನ ಇವತ್ತು ಪಕ್ಷದ ಕಾರ್ಯಕರ್ತರಾಗಿ ನೀವೆಲ್ಲರೂ ಇಂದಿನಿಂದಲೂ ಮಾಡ್ಕೊಂಡು ಬಂದಿದ್ದೀರಿ. ಮುಂದೆನೂ ಕೂಡ ನೀವು ಮಾಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿಯನ್ನು ಮಾಡ್ತೇನೆ. ಈಗಾಗಲೇ ಜೂನ್ 16ನೇ ತಾರೀಕು ನನ್ನ ಪ್ರವಾಸ ಎಲ್ಲ ನನ್ನ ರಾಜ್ಯ ಮಟ್ಟದ ಹಿರಿಯ ನಾಯಕರ ಬೆಂಬಲದೊಂದಿಗೆ, ಆಶೀರ್ವಾದದೊಂದಿಗೆ, ಅವರ ಸಹಕಾರದೊಂದಿಗೆ ಕಾರ್ಯಕ್ರಮಗಳನ್ನ ಬಹಳ ಯಶಸ್ವಿಯಾಗಿ ಮಾಡ್ತಾನೆ ಬಂದಿದ್ದೇವೆ. ಇವತ್ತು ವಿಶೇಷವಾಗಿ 50ನೇ ವಿಧಾನಸಭಾ ಕ್ಷೇತ್ರಕ್ಕೆ ಕಾಲನ್ನು ಇಟ್ಟಿದ್ದೇನೆ. ಮೊದಲನೇ ಹಂತದಲ್ಲಿ ಹಲವಾರು ಜಿಲ್ಲೆಗಳು, ಬಹುತೇಕ ತಾಲೂಕುಗಳನ್ನ ಪಟ್ಟಿಯನ್ನ ಮಾಡಿ ಅಲ್ಲಿ ಸದಸ್ಯತ್ವ ನೋಂದಣಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತೇನು ಬಂದು ನಿಂತಿದ್ದೇನಲ್ಲ, ಇದು ಕೇವಲ ಒಂದು ದಿನದ ಕಾರ್ಯಕ್ರಮ ಆಗಬಾರ್ದು. ಶಿವಶಂಕರಣ್ಣವರಿಗೆ ಪ್ರಾರಂಭಿಕ ಹಂತದಲ್ಲೂ ಮನವಿಯನ್ನು ಮಾಡಿದ್ದೇನೆ, ಮತ್ತೊಮ್ಮೆ ಮನವಿಯನ್ನು ಮಾಡ್ತೇನೆ.
ನಾನು ಒಂದು ಮಾತು 50 ಕ್ಷೇತ್ರಗಳಿಗೆ ಹೋಗಿ ಬಂದಿದ್ದೇನೆ. ಸುಮ್ಮನೆ ವೇದಿಕೆಗಳಲ್ಲಿ ನಿಂತು ನಾವು ಭಾಷಣ ಮಾಡಿ ಹೋಗೋದ್ರಿಂದ ಪಕ್ಷ ಸಂಘಟನೆ ಆಗ್ಲಿಕ್ಕಿಲ್ಲ, ಇದು ಕೂಡ ವಾಸ್ತವ. ನಾವು ಹೋದ ಬಳಿಕ ಅದನ್ನ ನೀವು ಯಾವ ರೀತಿ ಒಂದು ಸ್ಫೂರ್ತಿದಾಯಕವಾಗಿ ತೆಗೆದುಕೊಂಡಿದ್ದೀರಿ ನಿಮ್ಮ ಹೃದಯಕ್ಕೆ. ಈ ಒಂದು ಪಕ್ಷ ಸಂಘಟನೆಯ ವಿಚಾರದಲ್ಲಿ ನೀವು ಎಷ್ಟು ಸಂಕಲ್ಪವನ್ನ ತೊಟ್ಟು ಮುಂದಿನ ದಿನಗಳಲ್ಲಿ ಮಿಸ್ಡ್ ಕಾಲ್ ಮೆಂಬರ್ಶಿಪ್ ಪ್ರಕ್ರಿಯೆಯಲ್ಲಿ ಕನಿಷ್ಠ ಪಕ್ಷ ನನಗೆ ಮಿಸ್ಡ್ ಕಾಲ್ ಕೊಡ್ತಕ್ಕಂಥ ಸಂಖ್ಯೆ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ. ನೀವು ಮಿಸ್ಡ್ ಕಾಲ್ ಕೊಟ್ಟ ಬಳಿಕ ನಿಮ್ಮ ಫೋನ್ ನಂಬರಿಗೆ ಒಂದು ಫಾರಂ ಬರುತ್ತೆ. ಅದೇನು ಬಹಳ ತಲೆ ಕೆಚ್ಕೊಂಡು ಆ ಫಾರಮ್ನ ಫಿಲ್ಅಪ್ ಮಾಡ್ತಕ್ಕಂಥದ್ದು ಏನಿಲ್ಲ. ಬಹಳ ಸುಲಭವಾಗಿರ್ತಕ್ಕಂಥ ಫಾರಂ. ನಿಮ್ಮ ಹೆಸರು, ನಿಮ್ಮ ವಿಳಾಸ, ನಿಮ್ಮ ಊರು ಅಥವಾ ನಿಮ್ಮ ಬೂತ್ ನಂಬರು, ನಿಮ್ಮ ಪುರುಷರು ಅಥವಾ ಮಹಿಳೆಯರು, ನಿಮ್ಮ ವಯಸ್ಸು ಇಷ್ಟೇ ಕೇಳ್ತಕ್ಕಂಥದ್ದು. ಅದರ ಮುಂದುವರೆದ ಭಾಗವಾಗಿ ನೀವೇನಾದರೂ ನಿಮ್ಮ ಫೋಟೋನ ಯಾಕೆಂದರೆ ಇವತ್ತು ಎಲ್ಲರೂ ನೋಡ್ತೀವಿ ಸೋಷಿಯಲ್ ಮೀಡಿಯಾ ಎಲ್ಲ ಸೆಲ್ಫಿ ಕಾಲ. ಸೆಲ್ಫಿ ತಗೊಂಡು ಬೇಕಾದ್ರೆ ನಿಮ್ಮ ಫೋಟೋವನ್ನು ಹಾಕಬಹುದು. ಕನಿಷ್ಠ ಪಕ್ಷ ಶಿವಶಂಕರಣ್ಣ ಅವರಿಗೆ ಮತ್ತೆ ಮನವಿ ಮಾಡ್ತಕ್ಕಂಥದ್ದು, ಪ್ರತಿ ತಾಲೂಕಿನಲ್ಲೂ ಫಾರ್ಮ್ ಅನ್ನ ಫಿಲ್ ಮಾಡ್ತಕ್ಕಂಥದ್ದು. 20,000 ಜನರಾದ್ರೂ ಇವತ್ತು ಫಾರ್ಮ್ ಅನ್ನ ಫಿಲ್ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನೀವೆಲ್ಲರೂ ಇವತ್ತಿಂದ ಕಾರ್ಯೋನ್ಮುಖರಾಗಿ ಇದನ್ನ ಒಂದು ಸಂಕಲ್ಪ ತೊಟ್ಟಿ ನಮಗೆ ಪಕ್ಷಕ್ಕೆ ಒಂದು ಗೌರವ ಬರ್ತಕ್ಕಂಥ ನಿಟ್ಟಿನಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಹರಿಹರ ತಾಲೂಕಿನ ಕಾರ್ಯಕರ್ತ ಬಂಧುಗಳು ಪಕ್ಷಕ್ಕೆ ಒಂದು ಉಡುಗೊರೆಯಾಗಿ ಕೊಡಬಹುದಂತ ಕೇಳಲಿಕ್ಕೆ ಬಯಸ್ತೇನೆ. ನಾನು ಹೆಚ್ಚು ನಿಮಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಇದೇ ಕೆಲಸ ಮಾಡಿ ಅಂತಲೂ ನಾನು ಕೇಳಲಿಕ್ಕಿಲ್ಲ. ಯಾಕೆಂದ್ರೆ ನೀವು ಕೂಡ ವ್ಯಾಪಾರಗಳು, ವಹಿವಾಟುಗಳು, ರೈತರು ಇರ್ತೀರಿ. ಇವತ್ತು ನೋಡಿ ನಾಟ್ಯ ಆಗ್ತಕ್ಕಂಥದ್ದು ಈಗಾಗಲೇ ಪ್ರಾರಂಭ ಆಗ್ಬಿಟ್ಟಿದೆ. ಆದರೂ ಕೂಡ ನನಗೆ ಶಿವಶಂಕರಣ್ಣ ಅವರು ಹೇಳಿದ್ರು, ಒಂದು ವಾರದಿಂದ ಹೇಳೋದು ಇಲ್ಲ, ಈ ಸಂದರ್ಭದಲ್ಲಿ ಈ ಸಮಯ ನಮ್ಮ ರೈತರು ನಾಟ್ಯ ಆಗ್ತಕ್ಕಂಥದ್ರಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ. ಇನ್ಯಾವತ್ತಾದ್ರೂ ಮುಂದೆ ಇನ್ನೊಂದು ಡೇಟ್ ಕೊಡ್ಲಿಕ್ಕೆ ಆಗ್ತದ ಅಂತಕ್ಕಂಥದ್ದು ಕೇಳಿದಾಗ ಶಿವಶಂಕರಣ್ಣ ದಯಮಾಡಿ ಈ ತಿಂಗಳ ಒಳಗಡೆ ಎಲ್ಲವನ್ನೂ ಕೂಡ ಮುಕ್ತಾಯ ಮಾಡಬೇಕಾಗ್ತದೆ, ಇದನ್ನ ಬಹಳ ಮುಂದೂಡಿಕೆ ಮಾಡತಕ್ಕಂಥದಕ್ಕೆ ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿ ಇದೆ, ದಯಮಾಡಿ ಇವತ್ತೇ ಮಾಡಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲ ಮಾಡ್ತಾರೆ ಬನ್ನಿ ಅಂತ ಸ್ವಾಗತ ಮಾಡಿದ್ರು. ಅದನ್ನೇ ಶಿವಶಂಕರಣ್ಣ ಅವರು ಹೇಳ್ತಾ ಇದ್ರು. ನಾನು ಕೂಡ ಅವ್ರು ಹೇಳಿದೆ, ಇವತ್ತು ದೊಡ್ಡ ಮಟ್ಟದಲ್ಲಿ ನಮಗೆ ಬೈಕ್ ರ್ಯಾಲಿ ಮಾಡುವ ಮೂಲಕ ಇವತ್ತು ತಾಲೂಕಿನ ಕಾರ್ಯಕರ್ತರು ಈ ಪಕ್ಷದ ಮೇಲೆ ಇರತಕ್ಕಂಥ ಅಭಿಮಾನವನ್ನ ನೀವು ದೊಡ್ಡ ಮಟ್ಟದಲ್ಲಿ ಇವತ್ತೇ ತೋರಿಸಿದ್ದೀರಿ. ಆದರೆ ಈ ಅಭಿಮಾನ ಒಂದು ಫಲಿತಾಂಶವಾಗಿ ಫಲವಾಗಿ ಇವತ್ತು ನಮ್ಮ ಮುಂದೆ ಬಂದು ನಿಂತ್ಕೊಳ್ಬೇಕು ಅಂತಕ್ಕಂಥದ್ದಾದ್ರೆ 20,000 ಕನಿಷ್ಠ ಪಕ್ಷ ಇವತ್ತು ಫಾರ್ಮ್ ಫಿಲ್ ಮಾಡತಕ್ಕಂಥ ಪ್ರಕ್ರಿಯೆಯಲ್ಲಿ ನೀವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಆಮೇಲೆ ಇನ್ನೊಂದಣ, ಈಗ ನೀವು ಎಷ್ಟು ಫಾರ್ಮ್ ಫಿಲ್ ಮಾಡಿದ್ದೀರಿ ಅಥವಾ ಎಷ್ಟು ಮಿಸ್ಡ್ ಕಾಲ್ಗಳು ಇವತ್ತು ಇಡೀ ರಾಜ್ಯದಲ್ಲಿ ಬಂದಿದೆ ಅಂತಕ್ಕಂಥದ್ದು ಇವತ್ತು ನನ್ನ ಜೇಬಲ್ಲಿ ಇದೆ. ಎಲ್ಲವೂ ಕೂಡ ಟೆಕ್ನಾಲಜಿ ಬೇಸ್ಡ್ ಅಪ್ಲಿಕೇಶನ್ಗಳನ್ನ ಇವತ್ತು ನಾವು ಇದು ಮೊದಲನೇ ಬಾರಿ ನಮ್ಮ ಪಕ್ಷದಲ್ಲಿ ಅಳವಡಿಕೆಯನ್ನು ಮಾಡ್ಕೊಂಡಿದ್ದೇವೆ. ಹೊಸ ತಂತ್ರಜ್ಞಾನವನ್ನ ಇವತ್ತು ದೂರವಾಣಿ ಮೂಲಕ ನಾವು ಅದನ್ನ ಎಲ್ಲವನ್ನ ರಿಪೋರ್ಟ್ ತೆಗೆದುಕೊಳ್ತಕ್ಕಂಥದ್ದನ್ನ ಏನು ಮಾಡ್ತಾ ಇದ್ದೇವೆ. ಹಾಗಾಗಿ ನಿಮ್ಮ ಎಷ್ಟು ಮಿಸ್ಡ್ ಕಾಲ್ ಆಗಿದೆ, ಎಷ್ಟು ಫಾರ್ಮ್ ಫಿಲ್ ಆಗಿದೆ ಎಲ್ಲವೂ ಕೂಡ ಬ್ಯಾಕ್ ಎಂಡ್ ಆಫೀಸ್ನಲ್ಲಿ ಈಗಾಗಲೇ ಆಫೀಸ್ನಲ್ಲಿ ಎಲ್ಲವೂ ಕೂಡ ಇದೆ. ಆದರೆ ಇವತ್ತಿನಿಂದ ನೀವು ಒಂದು ಸ್ವಲ್ಪ ಶಿವಶಂಕರಣ್ಣ ಅವರ ನಾಯಕತ್ವದಡಿ ನೀವೆಲ್ಲರೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಕ್ಕೆ ಇವತ್ತೇ ಚಾಲನೆ ಕೊಟ್ಟಿದ್ದೀರಿ. ಈ 30 ದಿನದಲ್ಲಿ ದಯಮಾಡಿ ನೀವೆಲ್ಲರೂ ಇದಕ್ಕೆ ಒಂದು ಒಳ್ಳೆಯ ಸಂಖ್ಯೆ ಮುಟ್ತಕ್ಕಂಥದಕ್ಕೆ, ಗುರಿ ಮುಟ್ತಕ್ಕಂಥದಕ್ಕೆ ನೀವೆಲ್ಲರೂ ಹೋರಾಟ ಮಾಡ್ತೀರಾ ಅಂತಕ್ಕಂಥದ್ದು ನಂಬಿದ್ದೇನೆ. ಮತ್ತೊಂದು ವಿಚಾರ, ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ನಾವು ಏನು ಹೇಳಬೇಕಾಗಿತ್ತು ಎಲ್ಲವನ್ನೂ ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದು ಕಳೆದ 2.5 ವರ್ಷ ಆಗಿದೆ. ಆದರೆ ಈ 2 ವರ್ಷದ ಕಾಂಗ್ರೆಸ್ನ ಸಂಪೂರ್ಣ ಬಹುಮತದ ಆಡಳಿತದ ಈ ಸರ್ಕಾರದ
ಸಾಧನೆಗಳೇನು ಅಂತಕ್ಕಂಥದ್ದಾದ್ರೆ ಅದು ಸಂಪೂರ್ಣ ಶೂನ್ಯ. ಅಭಿವೃದ್ಧಿ ಅಂತಕ್ಕಂಥದ್ದು ಇವತ್ತು ಸಂಪೂರ್ಣ ಕುಸಿದೋಗಿದೆ. ಕಾಂಗ್ರೆಸ್ನ ಸ್ವಪಕ್ಷೀಯರು, ಅವರ ಪಕ್ಷದ ಶಾಸಕರು ಅಸಹಾಯಕತೆಯನ್ನು ಹೊರಹಾಕ್ತಕ್ಕಂಥದ್ದನ್ನ ಸಾರ್ವಜನಿಕ ವಲಯದಲ್ಲಿ 6 ಬಾರಿ 7 ಬಾರಿ ಶಾಸಕರಾಗಿರ್ತಕ್ಕಂಥವರು ಯಾವ್ಯಾವ ರೀತಿ ಕಳೆದ 2-3 ತಿಂಗಳಲ್ಲಿ ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ನೋಡಿದ್ದೇವೆ. ನಿನ್ನೆಯ ದಿನದಿಂದ ಅಧಿವೇಶನ ಈಗಾಗಲೇ ಪ್ರಾರಂಭ ಏನಾಗಿದೆ, ಇದು 8-9 ದಿನಗಳ ಕಾಲ ಬಹಳ ಕಮ್ಮಿ ಸಮಯ ನಡೀತಕ್ಕಂಥ ಒಂದು ಅಧಿವೇಶನ. ಈ ಅಧಿವೇಶನದಲ್ಲಿ ಜನತಾದಳ ಪಕ್ಷದ ಶಾಸಕ ಮಿತ್ರರು ಯಾವ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನ ಮಂಡಲದಲ್ಲಿ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಕಳೆದ 2 ದಿನಗಳಿಂದ ಸುದೀರ್ಘವಾಗಿ ಎಲ್ಲವನ್ನ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಸಲಹೆ ಸೂಚನೆಗಳ ಮೇರೆಗೆ ಚರ್ಚೆಯನ್ನು ನಡೆಸಿದ್ದೇವೆ. ನೀವೆಲ್ಲರಿಗೂ ಗೊತ್ತಿದೆ, ಒಂದು ವಿಚಾರ ಇವತ್ತು ರೈತರಿಗೆ ಆಗ್ತಾ ಇರತಕ್ಕಂಥ ಅನ್ಯಾಯ. ಪ್ರತಿ ಹಂತದಲ್ಲೂ ಕೂಡ ಈ ವರ್ಷ ನಮಗೆ ಒಳ್ಳೆಯ ಮಳೆ ಬೆಳೆ ಆಗಿದೆ ಸತ್ಯ, ಆದರೆ ಸರ್ಕಾರದ ಕಡೆಯಿಂದ ರಸಗೊಬ್ಬರ ಇವತ್ತು ರೈತರಿಗೆ ಇಡೀ ರಾಜ್ಯಾದ್ಯಂತ ಇವತ್ತು ರಸಗೊಬ್ಬರ ಏನು ದೊರಕಬೇಕಾಗಿತ್ತು, ಆದರೆ ಅದನ್ನ ಇವತ್ತು ಸರ್ಕಾರ ರೈತರಿಗೆ ಮುಟ್ಟಿಸ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥದ್ದು. ರಾಜ್ಯದ ಕೃಷಿ ಮಂತ್ರಿಗಳು ಕೇಂದ್ರದ ಕೃಷಿ ಮಂತ್ರಿಗಳ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ ಒಂದು ಆಪಾದನೆಯನ್ನು ಹೊರಿಸಿದ್ರು. 1.5 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ರಸಗೊಬ್ಬರ ಇವತ್ತು ರೈತರಿಗೆ ಕೇಂದ್ರ ಸರ್ಕಾರದಿಂದ ದೊರಕಬೇಕಾಗಿತ್ತು, ಆದರೆ ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ಆಗಿಲ್ಲ ಅಂತಕ್ಕಂಥದನ್ನ ಸುಳ್ಳಿನ ಕಂತೆಯನ್ನ ಕಟ್ಟಿದ್ರು. ನಿನ್ನೆಯ ದಿನ ಅದರ ಸಂಪೂರ್ಣ ಮಾಹಿತಿಯನ್ನು ತರಿಸ್ಕೊಂಡಿದ್ದೇನೆ, ನಾನು ಕೂಡ ಓದಿದ್ದೇನೆ. ಅದನ್ನ ಮಾಧ್ಯಮದಲ್ಲಿ ಇನ್ನು 1-2 ದಿನಗಳಲ್ಲಿ ಎಲ್ಲವೂ ಕೂಡ ವಿಸ್ತಾರವಾಗಿ ಮಾತನಾಡಬೇಕು ಅಂತಕ್ಕಂಥದ್ದನ್ನ, ಯಾಕೆಂದ್ರೆ ರಾಜ್ಯದ ಜನತೆಗೂ ಕೂಡ ತಿಳಿಬೇಕಾಗ್ತದೆ. ಸುಮ್ಮನೆ ರಾಜ್ಯದ ಮಂತ್ರಿಗಳು ದಿಕ್ಕಪ್ಪಿಸ್ತಕ್ಕಂಥ ಕೆಲಸ, ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡತಕ್ಕಂಥ ಕೆಲಸವನ್ನ ಏನು ಮಾಡ್ತಾ ಇದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಯಾವ ರೀತಿ ನಾಡಿನ ರೈತರ ಪರವಾಗಿ, ಅದನ್ನು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾದ ಬಳಿಕ 1-2 ಘಟನೆಗಳು ಇವತ್ತು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತೇನು ಕೇಂದ್ರದಲ್ಲಿ ಕೃಷಿ ಸಚಿವರಲ್ಲ, ಅವ್ರಿಗೆ ಇರ್ತಕ್ಕಂಥ 2 ಇಲಾಖೆ, ಒಂದು ಬೃಹತ್ ಕೈಗಾರಿಕೆ ಮತ್ತೆ ಒಂದು ಉಕ್ಕಿನ ಸಚಿವರ ಕೆಲಸ ಮಾಡ್ತಾ ಇದ್ದಾರೆ. ತಂಬಾಕು ಬೆಳೆಗಾರರು ಪ್ರತಿ ವರ್ಷ ತಂಬಾಕುವನ್ನು ಬೆಳೆದು ಅದನ್ನ ಮಾರಾಟ ಮಾಡ್ತಕ್ಕಂಥದಕ್ಕೆ, ಖರೀದಿ ಮಾಡ್ತಕ್ಕಂಥದಕ್ಕೆ ಕೇಂದ್ರ ಸರ್ಕಾರ ಏನು ಸೂಚನೆ ಕೊಡಬೇಕಾಗ್ತದೆ. ಅನೇಕ ವರ್ಷ ಕೇಂದ್ರ ಸರ್ಕಾರ ಎಲ್ಲೋ ಒಂದು ಕಡೆ ತಂಬಾಕು ಬೆಳೆಗಾರರಿಗೆ ಈ ವರ್ಷ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಒಂದು ರೈತರ ನಿಯೋಗ ಬಂದು ಈ ರೀತಿ ನಮಗೆ ಸಮಸ್ಯೆ ಆಗಿದೆ, ತಂಬಾಕು ಬೆಳೆದಿದ್ದೇವೆ, ಇದೆಲ್ಲವನ್ನು ಕೂಡ ಖರೀದಿ ಮಾಡಿಸ್ಕೊಡಿ ಅಂತಕ್ಕಂಥ ಮನವಿಯನ್ನ ಇಟ್ಟಂತ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಕಾಮರ್ಸ್ ಮಂತ್ರಿಗಳಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ ಅವರ ಜೊತೆಗೆ ಕೂರಿಸಿ ಒಂದು ಭೇಟಿಯನ್ನು ಮಾಡಿಸ್ತಾರೆ. ಆ ರೈತರ ನಿಯೋಗ ಒಂದು ಮಾತನ್ನ ಹೇಳ್ತಾರೆ, ಇಷ್ಟು ವರ್ಷಗಳ ಕಾಲ ನಾವು ನವದೆಹಲಿಗೆ ಬರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ, ಆದರೆ ಇಲ್ಲಿವರೆಗೂ ಮಂತ್ರಿಗಳನ್ನ ಭೇಟಿ ಮಾಡತಕ್ಕಂಥದ್ರಲ್ಲಿ ಇಲಾಖೆಯ ಅಧಿಕಾರಿಗಳನ್ನ, ಒಂದು ಸಣ್ಣ ಅಧಿಕಾರಿಗಳು ಕೂಡ ನಾವು ಭೇಟಿ ಆಗ್ತಕ್ಕಂಥದಕ್ಕೆ ಅವಕಾಶ ಸಿಕ್ಕಿಲ್ಲ. ಆದರೆ ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಆದ್ದರಿಂದ ಇವತ್ತು ರೈತರಿಗೆ ಸಿಗಬೇಕಾಗಿರ್ತಕ್ಕಂಥ ಗೌರವ ಎಲ್ಲ ರೀತಿ ಸಿಗ್ತಾ ಇದೆ ಅಂತಕ್ಕಂಥದ್ದು. ತಂಬಾಕು ಬೆಳೆಗಾರರು ಬೆಳೆದಂತ ಸಂಪೂರ್ಣ ಬೆಲೆಯನ್ನು ಖರೀದಿ ಮಾಡ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಮಂತ್ರಿಗಳಿಗೆ ಮನವಿ ಮಾಡಿ ಅದನ್ನು ಆದೇಶವನ್ನು ಹೊರಡಿಸತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಮುಂದಾಗಿದ್ದಾರೆ. ಅಷ್ಟೇ ಅಲ್ಲ, ಮಾವು ಬೆಳೆಗಾರರು ಸಮಸ್ಯೆ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಇದೇ ರೀತಿ ಸಕಾರಾತ್ಮಕವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಿಂದ ಸ್ಪಂದನೆಯನ್ನು ಕೊಡಿಸಿದ್ದಾರೆ. ಯಾಕೆ ಇದನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ದೆಹಲಿಯಲ್ಲಿದ್ದಾರೆ. ಮೊನ್ನೆ ಎಲ್ಲ ನಾವು ಶಾಸಕ ಮಿತ್ರರ ಜೊತೆ
ಆದೇಶ. ರೈತರು ಇವತ್ತೇನು ರಸಗೊಬ್ಬರದ ವಿಚಾರವಾಗಿ ಸಂಕಷ್ಟದಲ್ಲಿದ್ದಾರೆ, ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದು ದಯಮಾಡಿ ನಮ್ಮ ಶಾಸಕ ಮಿತ್ರರಿಗೆ ಮಾತನಾಡಬೇಕು ಅಂತಕ್ಕಂಥದ್ದು ನಿನ್ನೆ ದಿನ ಸನ್ಮಾನ್ಯ ಕುಮಾರಣ್ಣ ಅವರು ಹೇಳ್ತಾರೆ. ಬಹುಶಃ ಇವೆಲ್ಲವನ್ನ ನೀವು ನೋಡುವಂತ ಸಂದರ್ಭದಲ್ಲಿ ರೈತರ ಪರವಾಗಿ ಸದಾ ಕಾಲ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಪಕ್ಷ ನಿರಂತರವಾಗಿ ರೈತರ ನೋವಿನಲ್ಲಿ ಸಂಕಷ್ಟದಲ್ಲಿ ಅತ್ಯಂತ ನೋವಿನ ಪರಿಸ್ಥಿತಿಗಳಲ್ಲಿ ಸಂದರ್ಭಗಳಲ್ಲಿ ಪ್ರಾಮಾಣಿಕವಾಗಿ ರೈತರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಯಾರಾಗಿದ್ರೆ ಅದು ನೀವು ಬೆಳೆಸಿರ್ತಕ್ಕಂಥ ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ರೈತರ ಪಕ್ಷ, ಜನಗಳ ಪಕ್ಷ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ನಾವು ಬಂದಿರತಕ್ಕಂಥ ಎಲ್ಲ ವಿಚಾರದ ಬಗ್ಗೆನೂ ಕೂಡ ನಿಮ್ಮ ಮುಂದೆ ಸಂಪೂರ್ಣವಾಗಿ ಮನದಾಳದ ಮಾತುಗಳ ಆಡುವ ಮೂಲಕ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೇವಣ್ಣ. ದಯಮಾಡಿ ಇವತ್ತು ನೀವೆಲ್ಲರೂ ಎಷ್ಟು ಇವತ್ತು ಪ್ರೀತಿ, ವಿಶ್ವಾಸ, ಛಲ ಹತ್ತಿಂದ ಬಂದಿದ್ದವರು ಇದೇ ಒಂದು ಛಲ ಆಟ ನಿರಂತರವಾಗಿ ಪಕ್ಷ ಕಟ್ಟತಕ್ಕಂಥದಕ್ಕೆ ನೀವೆಲ್ಲರೂ ಕೂಡ ಮುಂದಾಗಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ, ಸಮಯ ಈಗಾಗಲೇ 4-4 ಗಂಟೆ ಆಗೋಗಿದೆ. ಮತ್ತೆ ಚರ್ಚ್ಗೆ ಹೋಗಿ, ಮಂಡಪಕ್ಕೆ ಹೋಗಿ, ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕಾಗಿದೆ. ಶಿವಶಂಕರ್ ನನಗೆ ಹೇಳಿದ್ದೆ, ನಾನು ವಿಶೇಷವಾಗಿ ಒಂದು ಇಡೀ ದಿನ ಹರಿಹರ ತಾಲೂಕಿಗೆ ಮೀಸಲಿಟ್ಟರೆ ನೀವು ಯಾವ ಕಾರ್ಯಕ್ರಮ ಏನೇ ದೇವಸ್ಥಾನ, ಮಠ ಯಾವುದೇ ಇದ್ರೂ ಕೂಡ ದಯಮಾಡಿ ನೀವು ಫಿಕ್ಸ್ ಮಾಡ್ಕೊಳ್ಬೋದು ಅಂತಕ್ಕಂಥದ್ದು ಹೇಳಿದ್ದೆ. ಅದೇ ರೀತಿ ಅವರು ಕೂಡ ಇನ್ನು 3 ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರಲ್ಲ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ JDS-ನ ಕಾರ್ಯಕರ್ತರು, ಮುಖಂಡರುಗಳು, ಎಲ್ಲ ಶಿವಶಂಕರಣ್ಣ ಅವರ ಅಭಿಮಾನಿಗಳು, ಸನ್ಮಾನ್ಯ ಕುಮಾರಣ್ಣ ಅವರು, ದೇವೇಗೌಡರು ಸಾಹೇಬರ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಇವತ್ತು ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ನಿಮ್ಮ ಜೊತೆಯಲ್ಲಿ ಪಕ್ಷ ಸದಾ ಕಾಲ ಇರುತ್ತೆ, ನಿಮ್ಮನ್ನು ಗುರುತಿಸ್ತಕ್ಕಂಥ ಕೆಲಸವೂ ಕೂಡ ಮಾಡುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಂದು ಕೊನೆಯದಾಗಿ ಒಂದು ವಿಚಾರವನ್ನು ಪ್ರಸ್ತಾವನೆ ಮಾಡ್ತಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ರಾಮು ಅಂತಕ್ಕಂಥವರು ಬಹುಶಃ 8-9 ವರ್ಷದಿಂದ ನನಗೆ ಒಂದು ಉಡುಗೊರೆಯನ್ನು ಕೊಡಬೇಕು, ನಾನು ಜಿಲ್ಲೆಗೆ ತಾಲೂಕಿಗೆ ಬಂದಂಥ ಸಂದರ್ಭದಲ್ಲಿ ಅಂತಕ್ಕಂಥದ್ದು ಒಂದು ವಿಶೇಷ ರೀತಿಯಲ್ಲಿ ಅವರ ಅಭಿಮಾನವನ್ನ ಇವತ್ತೇ ತೋರಿಸಿದ್ದಾರೆ. ಅದನ್ನು ನನ್ನ ವೃತ್ತಿ ಜೀವನ ಚಲನಚಿತ್ರ ನಟನಾಗಿ ನಾನು ಪದಾರ್ಪಣೆಯನ್ನು ಮಾಡಿ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದೇನೆ. ನನ್ನ ಅಭಿಮಾನ ಪಾತ್ರವನ್ನ ಮೆಚ್ಚುವ ಮೂಲಕ ಇವತ್ತು ಒಂದು ಪ್ರೀತಿ ಗೌರವಪೂರ್ವಕವಾದ ಒಂದು ಉಡುಗೊರೆಯನ್ನ ಕೊಟ್ಟಿರ್ತಕ್ಕಂಥ ರಾಮಣ್ಣ ಅವರಿಗೆ ನನ್ನ ಹೃದಯ ತುಂಬಿದ ಧನ್ಯವಾದಗಳು, ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೈ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.